ಇನ್ನು MS ಬಿಲ್ಡಿಂಗ್ನಲ್ಲಿ ಮೊನ್ನೆ ಮಳೆಯಾದಂತಹ ಸಂದರ್ಭದಲ್ಲಿ ರಸ್ತೆ ಕುಸಿದು ಆ ಕುಸಿದಂತಹ ರಸ್ತೆಯಲ್ಲಿ ಪೊಲೀಸ್ ಜೀಪ್ ಸಿಲುಕಾಕೊಂಡಿತ್ತು. ಅದು ಇನ್ನೂ ಕೂಡ ತೆರವು ಮಾಡಲಾಗಿಲ್ಲ. ಆ ಜೀಪನ್ನು ಇನ್ನೂ ಕೂಡ ತೆರವಾಗಿಲ್ಲ. ರಸ್ತೆಯಲ್ಲಿ ಸಿಲುಕಿದಂತಹ ಪೊಲೀಸ್ ಜೀಪ್ ಮೊನ್ನೆ ಸುರಿದ ಮಳೆಗೆ MS ಬಿಲ್ಡಿಂಗ್ನ ಬಳಿ ರಸ್ತೆ ಕುಸಿತ ಆಗಿತ್ತು. ಆ ರಸ್ತೆ ಕುಸಿದಂತಹ ಸಂದರ್ಭದಲ್ಲಿ ಪೊಲೀಸ್ ಜೀಪ್ ನಿಲ್ಲಿಸಿದ್ದ ಜಾಗದಲ್ಲೇ ಕುಸಿದ್ರಿಂದ ಆ ಜೀಪ್ ಅದರಲ್ಲಿ ಸಿಲುಕಾಕೊಂಡಿತ್ತು. ಅದಾಗಿ 2-3 ದಿನಗಳು ಕಳೆದರೂ ಕೂಡ ಈವರೆಗೂ ಇನ್ನೂ ಅಲ್ಲಿ ಲಾಕ್ ಆಗಿರುವಂತಹ ಪೊಲೀಸ್ ಜೀಪನ್ನು ತೆರವು ಮಾಡಲಾಗಿಲ್ಲ. ಬ್ಯಾರಿಕೇಡ್ ಹಾಕಿ ವಿಧಾನಸೌಧ ಪೊಲೀಸರು ಭದ್ರತೆಯನ್ನು ನೀಡಿದ್ದಾರೆ. ನೀರು ಲೀಕೇಜ್ ಆದ ಕಾರಣ ರಸ್ತೆ ಕುಸಿದಿರುವ ಸಾಧ್ಯತೆ ಇರಬಹುದು ಅಂತೇಳಿ ಅಂದಾಜಿಸಲಾಗಿದೆ. ಹಾಗೆ ಕಳಪೆ ಕಾಮಗಾರಿಯ ಬಗ್ಗೆಯೂ ಕೂಡ ಆರೋಪಗಳು ಕೇಳಿ ಬರ್ತಾ ಇವೆ. ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ನಮ್ಮ ಪ್ರತಿನಿಧಿ ಸವಿತಾ ಅಲ್ಲಿಂದ ಒಂದು ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ, ನೋಡ್ಕೊಂಬರೋಣ. ಮೊನ್ನೆ ಸುರಿದಂತಹ ಮಳೆ ಕೇವಲ ಅವಾಂತರಗಳಷ್ಟೇ ಅಲ್ಲದೆ ಕಳಪೆ ಕಾಮಗಾರಿಗಳು ಕೂಡ ಅನಾವರಣಗೊಳಿಸಿದೆ ಅಂತ ಸಾರ್ವಜನಿಕರು ಆರೋಪ ಮಾಡ್ತಾ ಇದ್ದಾರೆ. ಸದ್ಯ ನಾನು MS ಬಿಲ್ಡಿಂಗ್ ಮುಂಭಾಗದಲ್ಲಿದ್ದೀನಿ, ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ನೋಡಬಹುದು ಪೊಲೀಸ್ ಜೀಪ್ ನಿಂತಿದೆ. ಈ ಒಂದು ರಸ್ತೆಯಲ್ಲಿ ಏಕಾಏಕಿಯಾಗಿ ಮಳೆ ಆಗಿರೋ ಕಾರಣದಿಂದಾಗಿ ಮಳೆ ನೀರು ಶೇಖರಣೆಯಾಗಿ ರಸ್ತೆ ಕುಸಿದಿದೆ ಅಂತ, ಪ್ರಮುಖವಾಗಿ 4-5 ಅಡಿ ಆಳಕ್ಕೆ ಈಗಾಗಲೇ ಕುಸಿದಿದೆ. ಸೊ ವಿಧಾನಸೌಧ ಪೊಲೀಸರು ಕೂಡ ಇಲ್ಲಿ ಬ್ಯಾರಿಕೇಡ್ ಹಾಕುವ ಮುಖಾಂತರವಾಗಿ ಭದ್ರತೆಯನ್ನ ನೀಡಿದ್ದಾರೆ. ಪ್ರಮುಖವಾಗಿ ಇಲ್ಲಿಯ ಸ್ಥಳೀಯರು ಆರೋಪ ಮಾಡ್ತಿರೋದು ಕಳಪೆ ಕಾಮಗಾರಿಯಿಂದಾಗಿ ಏಕಾಏಕಿಯಾಗಿ ಈ ಒಂದು ರಸ್ತೆ ಕುಸಿದಿದೆ ಅಂತ. ನೋಡ್ಬೋದು 3-4 ದಿನ ಆಯಿತು ಪೊಲೀಸ್ ಜೀಪ್ ಮೊದಲೇನೆ ನಿಂತಿತ್ತು. ಸೊ ಅದಾದ ಬಳಿಕ ಮಳೆ ಆದ ನಂತರ ಏಕಾಏಕಿಯಾಗಿ ರಸ್ತೆ ಕುಸಿದಿದೆ ಅನ್ನೋ ಆರೋಪ ಅಂತರಗಳಷ್ಟೇ ಅಲ್ಲದೆ ಸೊ ನಗರದ ಕಳಪೆ ಕಾಮಗಾರಿಗಳನ್ನು ಕೂಡ ಅನಾವರಣಗೊಳಿಸ್ತಾ ಇದೆ. ಇದು ಕೂಡ ಕಳಪೆ ಕಾಮಗಾರಿ ಅಂತ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಬೈರೇಶ್ ತಿಪ್ಟೂರ್ ಜೊತೆ ಸವಿತಾ ರಾಮಚಂದ್ರ, ನ್ಯೂಸ್ ಫಸ್ಟ್ ಬೆಂಗಳೂರು.